ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾಭಿಧಃ. ಗುರುಶ್ಚ ಮಧ್ವನಾಮೇ ವರದೋಸ್ತು ನಿರಂತರಂ. ಜಲಜ್ಯೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀತಲವಿಖ್ಯಾತಂ ಜಗನ್ನಾಥಗುರುಂ ಭಜೆ. ಹರಿಕಥಾಮೃತಸಾರ ಗುರುಗಳ ಕರುಣದಿಂದಾಪನಿತು ಪೇಳುವೆ, ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಶ್ರೀ ಮಧ್ವಾಚಾರ್ಯರ ವಾಣಿ ಎಂಬುವ ಜ್ಞಾನವಾಹಿನಿಯಿಂದ ನಡೀತಾ ಇರುವ ನಿರಂತರ ಜ್ಞಾನ ಕಾರ್ಯದಲ್ಲಿ ಪಾಲ್ಗೊಂಡಿರುವ ಎಲ್ಲ ಸಜ್ಜನರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಪಿತೃಗಣ ಸಂಧಿಯ ಚಿಂತನೆಯನ್ನು ಹಿಂದಿನ ಸಂಚಿಕೆಯಲ್ಲಿ ಸ್ವಲ್ಪ ಮಟ್ಟಿಗೆ ಮಾಡಿದ್ದೇವೆ. ಜಗನ್ನಾಥದಾಸರು ಭಗವಂತನ ರೂಪಗಳ ಚಿಂತನೆಯನ್ನು ಹೇಗೆ ಮಾಡಬೇಕು, 4 ರೂಪಗಳು, 96 ರೂಪಗಳು, 3555 ರೂಪಗಳು, ಈ ಹಂತಗಳಲ್ಲಿ ಪರಮಾತ್ಮನ ರೂಪಗಳ ಚಿಂತನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ತೋರಿಸಿಕೊಟ್ಟಿದ್ದಾರೆ. ಈ ದೃಷ್ಟಿಯಿಂದಲೇ 96 ಶ್ರಾದ್ದಗಳ ಪ್ರಕ್ರಿಯೆ ಬಂದಿದ್ದು. ಶ್ರಾದ್ದ ಅಂತಂದರೆ ಅಲ್ಲಿ 96 ರೂಪಗಳ ಆರಾಧನೆ. 96 ರೂಪಗಳ ಆರಾಧನೆ ಅನ್ನುವ ಚಿಂತನೆಯಲ್ಲಿ 96 ದಿನಗಳಲ್ಲಿ ಶ್ರಾದ್ದವನ್ನು ಮಾಡುವ ಷಣ್ಣಮತಿ ಶ್ರಾದ್ದ ಅಂತನ್ನುವ ಪ್ರಕ್ರಿಯೆ ಬಂದಿದೆ. ಷಣ್ಣಮತಿ ಶ್ರಾದ್ದ ಹೇಗೆ, ಅದರ ಕ್ರಮ ಹೇಗೆ, ಭಾಗವತದಲ್ಲಿ ಅದರ ಚಿಂತನೆಯನ್ನು ವೇದವ್ಯಾಸರು ತಿಳಿಸಿಕೊಟ್ಟಿದ್ದಾರೆ. 96 ದಿನಗಳಲ್ಲಿ ಶ್ರಾದ್ದವನ್ನು ಮಾಡುವಂತಹ ಪ್ರಕ್ರಿಯೆ. ಯಾಕೆ? ಪರಮಾತ್ಮ ಷಣ್ಣವತಿ ನಾಮಕನಾಗಿ ಷಣ್ಣವತಿ ರೂಪಗಳಿಂದ ಇದ್ದು ಆರಾಧ್ಯನಾಗಿದ್ದಾನೆ. ಹಾಗೆ ಜನಾರ್ದನ ಅವನು 3555 ರೂಪಗಳಿಂದ ಆರಾಧ್ಯನಾಗಿದ್ದಾನೆ. ಇದರ ಚಿಂತನೆಯನ್ನು ತಿಳಿಸಿಕೊಟ್ಟು, ಈ ಶ್ರಾದ್ದದಲ್ಲಿ ಮುಖ್ಯವಾಗಿ ಪಿತೃಗಳ ಆರಾಧನೆ. ನಮ್ಮ ಪಿತೃಗಳು, ನಮ್ಮ ಹಿರಿಯರು, ಅವರು ಎಲ್ಲೇ ಹೇಗೆ ಇದ್ದರೂ ಕೂಡ ಅವರಿಗೆ ಯೋಗ್ಯವಾದ ಆಹಾರವನ್ನು ಪಡೆಯಲಿ, ಅವರು ತೃಪ್ತಿಯನ್ನು ಹೊಂದಲಿ, ಅವರು ಸಂತೋಷವಾಗಿರಲಿ, ಅವರು ಸಂತುಷ್ಟರಾಗಿ ನಮ್ಮನ್ನು ಹರಸಲಿ ಅನ್ನುವ ದೃಷ್ಟಿಯಿಂದ ಶ್ರಾದ್ದವನ್ನು ಮಾಡುವಂತಹ ಪ್ರಕ್ರಿಯೆ. ಆಹಾರವನ್ನು ಅವರೆಲ್ಲ ಪಡೀತಾರೆ ಅಂತಂದರೆ ಹೇಗೆ ಪಡೀತಾರೆ? ದಾಸರಾಯರು ಪರಮಾತ್ಮ ಎಲ್ಲೇ ಯಾರೇ ಇದ್ದರೂ ಕೂಡ ಅವರಿಗೆ ಆಹಾರವನ್ನು ಒದಗಿಸ್ತಾನೆ ಅನ್ನೋದನ್ನು ಹೇಳ್ತಾ, ಯಾವ ರೀತಿಯಲ್ಲಿ ಯಾರಿಗೆ ಆಹಾರವನ್ನು ಹೇಗೆ ಒದಗಿಸ್ತಾನೆ ಅನ್ನೋದನ್ನು ತಿಳಿಸ್ತಾರೆ. ದೇಹಗಳ ಕೊಡುವವನು ಅವರವರ ಆಹಾರಗಳ ಕೊಡದಿಹನೇ, ಸುಮನ ಸಮಹಿತ ಮಂಗಳ ಚರಿತ ಸದ್ಗುಣ ಭರಿತನು ಅನವರತ, ಅಹಿಕ ಪಾರತ್ರಿಕ ಸುಖಪ್ರದ, ವಹಿಸಿ ಬೆನ್ನಲಿ ಬೆಟ್ಟವ ಅಮೃತವ ದ್ರುಹಿಣ ಮೊದಲಾದವ, ಅವರಿಗೆ ಉಣಿಸಿದ ಮುರಿದನು ಅಹಿತರನು ಅನ್ನುವ ಮಾತಿನಿಂದ ಸೊಗಸಾಗಿ ದಾಸರಾಯರು ತಿಳಿಸ್ತಾರೆ. ಪರಮಾತ್ಮ ಎಂತಹ ಕರುಣಾಮಯ ಅಂತಂದರೆ, ಅವನು ಶರೀರವನ್ನು ಕೊಟ್ಟಿದ್ದಾನೆ. ಶರೀರವನ್ನು ಕೊಟ್ಟದ್ದು ಮಾತ್ರ ಅಲ್ಲ, ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಆ ಇಂದ್ರಿಯಗಳು ಎಲ್ಲ ವಿಷಯಗಳನ್ನು ಸ್ವೀಕರಿಸ್ತಾ ಇವೆ. ಆ ರೀತಿಯಲ್ಲಿ ಅಂತಹ ವಿಷಯಗಳ ಭೋಗಕ್ಕೆ ಅನುಗುಣವಾಗಿರುವಂತಹ ಇಂದ್ರಿಯಗಳು, ಶರೀರ, ಇದನ್ನೆಲ್ಲ ಕೊಟ್ಟಿದ್ದಾನೆ. ಇಂತಹ ಶರೀರವನ್ನು ಕೊಟ್ಟ ಸ್ವಾಮಿ ಯಾರಾದರೂ ಹೋಗಿ ಕೇಳಿದ್ದಾರಾ ದೇವರ ಹತ್ರ? ದೇವರೇ ನನಗೆ ಶರೀರವನ್ನು ಕೊಡು ಅಂತ ಯಾರಾದರೂ ಕೇಳಿದ್ದಾರಾ? ಕೇಳಲಿಲ್ಲ. ಕೇಳದೇ ಹೋದರೂ ಕೊಟ್ಟಿದ್ದಾನೆ. ಅದು ಪರಮಾತ್ಮನ ಕಾರುಣ್ಯ. ಇಂತಹ ಶರೀರವನ್ನು ಕೊಟ್ಟಿದ್ದಾನೆ. ಈ ಶರೀರದಲ್ಲಿ ಯೋಗ್ಯವಾಗಿರುವ ಇಂದ್ರಿಯಗಳನ್ನು ಕೊಟ್ಟಿದ್ದಾನೆ. ಆ ಇಂದ್ರಿಯಗಳಿಂದ ವಿಷಯಗಳನ್ನು ಸ್ವೀಕಾರ ಮಾಡೋದಕ್ಕೆ ಯೋಗ್ಯವಾಗಿರುವ ವಿಷಯಗಳನ್ನು ಅವನೇ ಒದಗಿಸ್ತಾನೆ. ಇದನ್ನು ಅನೇಕ ಪದ್ಯಗಳಲ್ಲಿ, ಅನೇಕ ಶ್ಲೋಕಗಳಲ್ಲಿ, ಬೇರೆ ಬೇರೆ ಸಂದರ್ಭಗಳಲ್ಲಿ ನಾವು ನೋಡುತ್ತೇವೆ. ಕಲ್ಲಿನೊಳಗಿರುವ ಕಪ್ಪೆಗೆ ಪರಮಾತ್ಮ ಆಹಾರವನ್ನು ನೀಡುತ್ತಾ ಇದ್ದಾನೆ. ಬೆಟ್ಟದಲ್ಲಿ ಬೆಳೆದಿರುವಂತಹ ಮರಗಿಡಗಳಿಗೆ ನೀರನ್ನು ಯಾರು ಎರಿತಾ ಇದ್ದಾರೆ? ಪರಮಾತ್ಮ ಅದನ್ನು ಪೋಷಣೆ ಮಾಡುತ್ತಾ ಇದ್ದಾನೆ, ಬೆಳೆಸ್ತಾ ಇದ್ದಾನೆ. ಹೀಗೆ
ಪರಮಾತ್ಮನ ಪೋಷಣೆ ಎಲ್ಲ ರೀತಿಯ ಚೇತನರಿಗೂ ಕೂಡ ಇದೆ. ಎಲ್ಲ ವಿಧರಾಗಿರುವಂತಹ ಜೀವರಿಗೂ ಯೋಗ್ಯವಾಗಿರುವ ಶರೀರಗಳನ್ನು ಕಾಲಕಾಲಕ್ಕೆ ಒದಗಿಸಿ ಆ ಶರೀರಗಳ ಪುಷ್ಟಿಗೆ ಬೇಕಾಗಿರುವ ಆಹಾರವನ್ನು ಕೂಡ ಅದೇ ಕಾಲದಲ್ಲಿ ನೀಡುತ್ತಾ ಇದ್ದಾನೆ. ಈ ಮಾತನ್ನು ಹೇಳ್ತಾ ನೋಡಿ, ಪರಮಾತ್ಮನ ಕಾರುಣ್ಯ ಎಷ್ಟರ ಮಟ್ಟಿಗಿದೆ ಅಂತಂದರೆ, ದೇವತೆಗಳು ಪರಮಾತ್ಮನ ಹತ್ರ ಕೇಳಿಕೊಂಡ್ರು, ಪರ್ವತ ಮುಳುಗುತ್ತಾ ಇದೆ ಸ್ವಾಮಿ, ಪರ್ವತವನ್ನು ತಂದಿಟ್ಟವನು ಅವನೇ, ಕಡಿಲಿಕ್ಕೆ ನಿಂತವನು ಅವನೇ, ಪರ್ವತವೇ ಮುಳುಗು ಹೋಗ್ತಾ ಇದೆ, ಕಡಗೋಲೆ ಮುಳುಗು ಹೋದರೆ ಕಡಿಯೋದು ಹೇಗೆ ಅಂತಂದರೆ, ದೇವರೇ ಕೂರ್ಮನಾಗಿ ಬಂದು ಬೆನ್ನಿನಲ್ಲಿ ಬೆಟ್ಟವನ್ನು ಹೊತ್ತ, ಬೆಟ್ಟವನ್ನು ಧಾರಣೆ ಮಾಡಿದ್ದು ಮಾತ್ರ ಅಲ್ಲ, ಯಾರೆಲ್ಲ ದೇವತೆಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಅಮೃತವನ್ನು ಪರಮಾತ್ಮ ಕೊಡಿಸ್ತಾ ಇದ್ದಾನೆ. ನನ್ನ ಮೇಲೆ ಬೆಟ್ಟ ಹೊರಿಸಿದ್ದಾರೆ ಅಂತ ಹೇಳಿ ಸಿಟ್ಟು ಮಾಡಿಕೊಳ್ಳಿಲ್ಲ ದೇವರು, ಕಾರುಣ್ಯವನ್ನು ತೋರ್ತಾ ಇದ್ದಾನೆ. ಅವರಿಗೆ ಯೋಗ್ಯವಾದ ಆಹಾರವನ್ನು, ದೇವತೆಗಳಿಗೆ ಯೋಗ್ಯವಾದಂತಹ ಅಮೃತವನ್ನು ನೀಡುತ್ತಾ ಇದ್ದಾನೆ. ಇಂತಹ ಕರುಣಾಮಯಿ ಪರಮಾತ್ಮ ಎಲ್ಲ ಚೇತನರಿಗೂ ಅವರಿಗೆ ಯೋಗ್ಯವಾಗಿರುವ ಆಹಾರವನ್ನು ನೀಡುತ್ತಾನೆ, ಅಮೃತವನ್ನು ಕೊಡ್ತಾನೆ ಪರಮಾತ್ಮ ಅಂತ ಹೇಳೋದಕ್ಕೂ ಪ್ರಸಕ್ತದಲ್ಲಿ ಬಂದಿರುವಂತಹ ವಿಚಾರದ ಚಿಂತನೆಗೂ ಏನು ಸಂಬಂಧ? ದೇವರು ಅಮೃತವನ್ನು ಕೊಡ್ತಾನೆ ದೇವತೆಗಳಿಗೆ, ಯಾಕೆ ಅದನ್ನು ಹೇಳ್ತಾ ಇದ್ದಾರೆ? ಅವರಿಗೆ ಅಮೃತವೇ ಆಹಾರ, ದೇವತೆಗಳಿಗೆ. ದೇವತೆಗಳನ್ನು ಅಮೃತಾಂಧಸಃ ಅಂತ ಕರೀತಾ ಇದ್ದಾರೆ. ಅಂಧ ಅಂತಂದರೆ ಅನ್ನ, ಅಂಧ ಅಲ್ಲ, ಅಂಧಸ್ ಅನ್ನುವ ಶಬ್ದ. ಅಂಧ ಅಂದರೆ ಕುರುಡ, ಅಂಧಸ್ ಅಂತಂದರೆ ಅನ್ನ. ಅಮೃತಾಂಧಸಃ ಅಂತ ದೇವತೆಗಳನ್ನು ಕರೀತಾರೆ. ಅಮೃತ ಎಂಬುವ ಅನ್ನವನ್ನು ಹೊಂದಿದವರು. ಅನ್ನ ಅಂದರೆ ಆಹಾರ, ತಿನ್ನೋದೆಲ್ಲವೂ ಕೂಡ ಆಹಾರ, ಅನ್ನ ಅಂತ ಅನಿಸಿಕೊಂಡಿದೆ. ಹೀಗಾಗಿ ಅಂತಹ ದೇವತೆಗಳಿಗೆ ಅಮೃತವನ್ನು ನೀಡುತ್ತಾ ಇದ್ದಾನೆ ಪರಮಾತ್ಮ. ಅಮೃತವನ್ನು ನೀಡುತ್ತಾನೆ ಅಂದರೆ ಅವರು ಏನು ಮಾಡಿದರು? ದೇವತೆಗಳು ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡಿದ್ದಾರೆ. ಪರಮಾತ್ಮ ಅವರಿಗಾಗಿ ಅಮೃತವನ್ನು ಕಡೆದು ಕೊಟ್ಟಿದ್ದಾನೆ, ಹೊತ್ತು ಕೊಟ್ಟಿದ್ದಾನೆ. ಇಂತಹ ಕರುಣಾಮಯಿ ಪರಮಾತ್ಮ, ಅವನ ಕಾರುಣ್ಯಕ್ಕೆ ಆ ಕೂರ್ಮ ರೂಪವೇ ಸಾಕ್ಷಿ ಅನ್ನೋದನ್ನು ತೋರಿಸ್ತಾ ಇದ್ದಾರೆ. ಹೀಗೆ ಹೇಳ್ತಾ ಎಲ್ಲ ರೀತಿಯ ಚೇತನರಿಗೂ ಕೂಡ ಪರಮಾತ್ಮ ಅನ್ನವನ್ನು ನೀಡುತ್ತಾನೆ. ಹೇಗೆ ನೀಡುತ್ತಾನೆ ಅನ್ನವನ್ನು? ಹೇಗೆ ಆಹಾರವನ್ನು ಕೊಡ್ತಾ ಇದ್ದಾನೆ? ಇದನ್ನು ಬಹಳ ಸುಂದರವಾಗಿ ಜಗನ್ನಾಥದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಸಪ್ತಾನ್ನ ವಿದ್ಯಾ ಅಂತ ಕರೀತಾ ಇದ್ದಾರೆ. ಸಪ್ತಾನ್ನ ವಿದ್ಯಾ ಅಂತ 7 ರೀತಿಯಾದಂತಹ ಅನ್ನಗಳ ಚಿಂತನೆಯನ್ನು ಮಾಡಬೇಕು. ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಬಂದಿರುವಂತಹ ಪ್ರಮೇಯ. ಬೃಹದಾರಣ್ಯಕ ಉಪನಿಷತ್ತಿನ ಪ್ರಮೇಯವನ್ನು ಜಗನ್ನಾಥದಾಸರು ತಿಳಿಯಾಗಿ ನಮಗೆ ಹೇಳಿ ಅನುಗ್ರಹವನ್ನು ಮಾಡಿದ್ದಾರೆ. ಹೇಗೆ ಪರಮಾತ್ಮ ಆಹಾರವನ್ನು ನೀಡುತ್ತಾನೆ, ಅದಕ್ಕೆ ಸಪ್ತಾನ್ನಗಳು ಅಂತ ಕರೀತಾ ಇದ್ದಾರೆ. ಸಪ್ತ ಅನ್ನ, 7 ರೀತಿಯಾದಂತಹ ಅನ್ನಗಳು. ಮೊದಲನೇ ಅನ್ನ ದೇವತೆಗಳ ಅನ್ನ, ಎರಡನೆಯದ್ದು ಪಿತೃಗಳ ಅನ್ನ, ಮೂರನೆಯದ್ದು ಮಾನವರ ಅನ್ನ, ನಾಲ್ಕನೆಯದ್ದು ಪಶುಗಳ ಅನ್ನ. ಹೀಗೆ 4 ರೀತಿಯಾದಂತಹ ವಿಭಾಗವನ್ನು ಮಾಡಿ ಆ 4 ರೀತಿಯ ಜನರಿಗೂ ಕೂಡ, 4 ಗಣಗಳಿಗೂ ಕೂಡ ಪರಮಾತ್ಮ ಅನ್ನವನ್ನು ಕೊಡುತ್ತಾನೆ. ಇನ್ನು 3 ಉಳಿದಿವೆ, 3 ಅನ್ನಗಳು. ಅದು ಯಾವುದು? ಅದು ಯಾರ ಅನ್ನ? ಅದು ಪರಮಾತ್ಮನ ಅನ್ನ. ದೇವತೆಗಳ ಅನ್ನ, ಪಿತೃಗಳ ಅನ್ನ, ಮಾನವರ ಅನ್ನ, ಪಶುಪಕ್ಷಿಗಳ ಅನ್ನ, ಹಾಗೆ ಪರಮಾತ್ಮನ ಅನ್ನ ಅಂತ ಪರಮಾತ್ಮನ ಅನ್ನ 3 ಭಾಗ. ಹೀಗೆ ಒಟ್ಟು 7 ರೀತಿಯ ಅನ್ನಗಳನ್ನು ಹೇಳುತ್ತಾರೆ. ಆ 7 ಅನ್ನಗಳಲ್ಲಿ ಪರಮಾತ್ಮ ಇದ್ದು ಅವರಿಗೆ ಯೋಗ್ಯವಾಗಿರುವ ಆ ಆಹಾರವನ್ನು ಒದಗಿಸಿ ಪರಮಾತ್ಮ ಎಲ್ಲ ಚೇತನರನ್ನು ಬದುಕುವಂತೆ ಮಾಡ್ತಾ ಇದ್ದಾನೆ, ಜೀವಂತವಾಗಿರುವಂತೆ ಮಾಡ್ತಾ ಇದ್ದಾನೆ. ಅದನ್ನು ಹೇಳ್ತಾರೆ. ದ್ರುಹಿಣ ಮೊದಲಾದ ಮರರಿಗೆ ಸನ್ಮಹಿತ ಮಾಯಾರಮಣ ತಾನೇ ಸ್ವಾಹ ನೆನೆಸಿ ಸಂತೃಪ್ತಿ ಬಡಿಸುವ ಸರ್ವಕಾಲದಲ್ಲಿ. ದೇವತೆಗಳಿಗೆ ಪರಮಾತ್ಮ ನೀಡುವಂತಹ ಅನ್ನ, ಆ ಅನ್ನಕ್ಕೆ ಒಂದು ಹೆಸರಿದೆ. ಏನು ಅಂತ ಹೆಸರು? ಸ್ವಾಹ ಅಂತ ಹೆಸರು. ಸ್ವಾಹ ಅಂತನ್ನುವ ಹೆಸರಿನಿಂದ
ಪರಮಾತ್ಮ ಅವರಿಗೆ ಅನ್ನವನ್ನು ನೀಡ್ತಾ ಇದ್ದಾನೆ. ಪರಮಾತ್ಮನನ್ನು ಸ್ವಾಹ ಅಂತ ಕರೀತಾ ಇದ್ದಾರೆ. ಪರಮಾತ್ಮನೂ ಸ್ವಾಹ. ಸ್ವಾಹ ಅಂತ ಅನ್ನದ ಹೆಸರು ಹೌದು, ಸ್ವಾಹ ಅಂತ ಪರಮಾತ್ಮನ ನಾಮವೂ ಹೌದು. ದೇವತೆಗಳನ್ನ ದ್ರುಹಿಣ ಮೊದಲಾದ ಅಮರರಿಗೆ, ದ್ರುಹಿಣ ಅಂತಂದರೆ ಬ್ರಹ್ಮದೇವರು, ದ್ರುಹಿಣ ಮೊದಲಾದ ಅಮರರಿಗೆ ಅಂದರೆ ಬ್ರಹ್ಮದೇವರನ್ನು ಆರಂಭಿಸಿ ಇರುವಂತಹ ಎಲ್ಲ ದೇವತೆಗಳು, ಆ ಎಲ್ಲ ದೇವತೆಗಳಿಗೆ ಪರಮಾತ್ಮ ಆಹಾರವನ್ನು ನೀಡುತ್ತಾನೆ. ಯಾವ ಹೆಸರಿನಿಂದ ಆಹಾರವನ್ನು ನೀಡುತ್ತಾನೆ? ಸ್ವಾಹ ಅಂತನೂ ಹೆಸರಿನಿಂದ ಆಹಾರವನ್ನು ನೀಡುತ್ತಾನಂತೆ. ಅವರು ಸ್ವೀಕರಿಸುವ ಆಹಾರದಲ್ಲಿ ಪರಮಾತ್ಮ ಸ್ವಾಹ ನಾಮಕನಾಗಿದ್ದಾನೆ. ದೇವತೆಗಳಿಗೆ ಆಹುತಿಯನ್ನು ನೀಡುವಾಗ ಇಂದ್ರಾಯ ಸ್ವಾಹ, ಚಂದ್ರಾಯ ಸ್ವಾಹ ಅಂತ ಹೇಳಿ ನಾವು ಸ್ವಾಹ ಅಂತನೂ ಹೆಸರಿನಲ್ಲೇ ಆಹುತಿಯನ್ನು ನೀಡುತ್ತೇವೆ. ಯಾಕೆ? ಇದು ದೇವತೆಗಳಿಗೆ ಅನ್ನ ಆಗಲಿ, ಆಹಾರ ಆಗಲಿ ಅಂತನ್ನುವ ಚಿಂತನೆಯಿಂದ. ಸ್ವಾಹ ಅಂತನ್ನೋದು ದೇವತೆಗಳ ಅನ್ನ, ದೇವತೆಗಳ ಆಹಾರ. ಅದರಲ್ಲಿ ಪರಮಾತ್ಮ ಸ್ವಾಹ ಅಂತಿದ್ದಾನೆ. ಯಾಕೆ ಪರಮಾತ್ಮನನ್ನು ಸ್ವಾಹ ಅಂತ ಕರೀತಾರೆ? ಸ್ವೀಯಂ ಸ್ವೀಕುರುತೆ ಯಸ್ಮಾತ್ ಸ್ವಾಹೇತ್ಯುಕ್ತೋ ಜನಾರ್ದನ. ಪರಮಾತ್ಮ ಸ್ವಾಹ. ಯಾಕೆ ಸ್ವಾಹ ಅಂದರೆ ಸ್ವ ಆಹ ಅಂದರೆ ಸ್ವ ಅಂದರೆ ತನ್ನದು, ತನ್ನದಾದದ್ದನ್ನು ಆಹರತಿ, ಅದನ್ನು ಸ್ವೀಕರಿಸ್ತಾನೆ. ತನ್ನ ವಸ್ತುವನ್ನೇ ತಾನು ಸ್ವೀಕರಿಸ್ತಾ ಇದ್ದಾನೆ. ಹೀಗಾಗಿ ಪರಮಾತ್ಮನನ್ನು ಸ್ವಾಹ ಅಂತ ಕರೀತಾ ಇದ್ದಾರೆ. ಪರಮಾತ್ಮ ಯಾಕೆ ಸ್ವಾಹ? ತನ್ನದ್ದನ್ನು ತಾನು ಸ್ವೀಕರಿಸ್ತಾನೆ. ನಮ್ಮದ್ದನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಅನರ್ಹರು. ನಾವು ನಮ್ಮದು ಅಂತ ನಾವು ಅಂದ್ಕೊಂಡಿರುತ್ತೇವೆ, ಅದನ್ನು ಸ್ವೀಕಾರ ಮಾಡಲಿಕ್ಕಾಗಲ್ಲ. ಕೆಲವೊಮ್ಮೆ ನಮ್ಮದಾಗಿರುತ್ತದೆ, ಆದರೆ ನಮ್ಮ ಹತ್ರ ಬರೋದೇ ಇಲ್ಲ. ಯಾಕ್ರಿ ನಮ್ಮ ಭಾಗ್ಯನೇ ಸರಿ ಇಲ್ಲ ಅಂತ ನಾವು ಹೇಳುತ್ತೇವೆ. ಹೀಗೆ ಯೋಗ ಸರಿ ಇಲ್ಲ, ಭಾಗ್ಯ ಸರಿ ಇಲ್ಲ ಅಂತ ಹೇಳಿ ನಮ್ಮದನ್ನು ನಾವು ಪಡೆದುಕೊಳ್ಳೋದೇನೆ ನಾವಿದ್ದೇವೆ. ನಮ್ಮ ಸುಖ ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ, ನಮ್ಮ ಜ್ಞಾನ ನಮ್ಮ ಅನುಭವಕ್ಕೆ ಬರ್ತಾ ಇಲ್ಲ. ಇಂತಹ ದುಸ್ಥಿತಿಯಲ್ಲಿ ನಾವಿದ್ದೇವೆ. ಪರಮಾತ್ಮ ಹಾಗಲ್ಲ, ಅವನು ಸ್ವಾಹ. ತನ್ನದಾದದ್ದನ್ನು ಎಲ್ಲವನ್ನೂ ತಾನು ಸ್ವೀಕಾರ ಮಾಡುತ್ತಾನೆ. ಅದಕ್ಕೆ ಯಾವುದೇ ಅಡಚಣೆಗಳು ಇಲ್ಲ, ಎಂದೂ ತೊಂದರೆಗಳಿಲ್ಲ. ಆದ್ದರಿಂದ ಪರಮಾತ್ಮನನ್ನು ಸ್ವಾಹ ಅಂತ ಕರೀತಾ ಇದ್ದಾರೆ. ಹೀಗೆ ಸ್ವಾಹಾದಲ್ಲಿ ಅಂದರೆ ದೇವತೆಗಳ ಅನ್ನದಲ್ಲಿ ಸ್ವಾಹ ನಾಮಕನಾಗಿ ಪರಮಾತ್ಮ ಇದ್ದಾನೆ. ಅದು ಸ್ವಾಹ ಅಂತನೂ ಹೆಸರು ಪರಮಾತ್ಮನದ್ದು. ಜೊತೆಯಲ್ಲಿ ಮಾಯಾರಮಣ, ಮಾಯಾಪತಿಯಾಗಿರುವಂತಹ ವಾಸುದೇವ, ಪಂಚರೂಪಗಳ ಚಿಂತನೆಯನ್ನು ಎಲ್ಲ ಕಡೆಯಲ್ಲೂ ಮಾಡಬೇಕು ಅನ್ನೋದನ್ನು ದಾಸರಾಯರು ಇಡೀ ಹರಿಕಥಾಮೃತ ಸಾರದಲ್ಲಿ ಅನುಸ್ಯೂತವಾಗಿ ತೋರಿಸಿಕೊಡುತ್ತಾರೆ. ತೈತ್ತರೀಯ ಉಪನಿಷತ್ತು ಪಂಚರೂಪಗಳ ಚಿಂತನೆಯನ್ನು ಬಹಳ ಸೊಗಸಾಗಿ ಹೇಳುತ್ತೆ. ಅದರದ ವಿಸ್ತೃತವಾದಂತಹ ರೂಪ ಅದನ್ನು ಜಗನ್ನಾಥದಾಸರು ನಮ್ಮ ಮುಂದೆ ಇಡ್ತಾ ಇದ್ದಾರೆ. ಮಾಯಾಪತಿಯಾಗಿರುವ ವಾಸುದೇವ ಹೀಗೆ ಸ್ವಾಹ ನಾಮಕನಾಗಿ ದೇವತೆಗಳ ಅನ್ನದಲ್ಲಿದ್ದು ದೇವತೆಗಳಿಗೆ ತೃಪ್ತಿಯನ್ನು ನೀಡುತ್ತಾ ಇದ್ದಾನೆ. ಭೋಜನವನ್ನು ಮಾಡುವಾಗ ಭೋಜನ ರಸವಿಭಾಗ ಸಂಧಿಯ ಚಿಂತನೆಯನ್ನು ಮಾಡುತ್ತೇವೆ. ಪರಮಾತ್ಮ ಯಾವ ಪದಾರ್ಥದಲ್ಲಿ ಯಾವ ನಾಮದಿಂದ ಇದ್ದಾನೆ, ಹೇಗೆ ನಮಗೆ ತೃಪ್ತಿಯನ್ನು ನೀಡುತ್ತಾನೆ, ಅದನ್ನು ಚಿಂತನೆಯನ್ನು ಮಾಡುತ್ತೇವೆ. ಅದರ ಜೊತೆಯಲ್ಲಿ ಈ ಪದ್ಯಗಳನ್ನು ಸೇರಿಸಿಕೊಳ್ಬೇಕು. ಅದರ ಜೊತೆಯಲ್ಲಿ ಈ ಸಪ್ತಾನ್ನ ವಿದ್ಯೆಯ ಪ್ರಕ್ರಿಯೆ, ಅದನ್ನು ಹೇಳುವಂತಹ ಭಗವಂತ ಎಲ್ಲರನ್ನು ತೃಪ್ತಿಪಡಿಸುವ ರೂಪಗಳ ನಾಮಗಳ ಚಿಂತನೆಯನ್ನು ಏನು ಪಿತೃಗಣ ಸಂಧಿಯಲ್ಲಿ ಜಗನ್ನಾಥದಾಸರು ಹೇಳಿದ್ದಾರೆ, ಅದನ್ನು ಕೂಡ ಸೇರಿಸಿಕೊಂಡು ಚಿಂತನೆಯನ್ನು ಮಾಡಬೇಕು. ಆವಾಗ ಈ ಸಪ್ತಾನ್ನ ವಿದ್ಯೆಗಳ ಸಪ್ತಾನ್ನ ಪ್ರಕ್ರಿಯೆ ಅದನ್ನು ಇಲ್ಲಿ ಪಿತೃಗಣ ಸಂಧಿಯಲ್ಲಿ ದಾಸರಾಯರು ತಿಳಿಸಿದ್ದಾರೆ. ಅದರ ಚಿಂತನೆಯನ್ನು ಮಾಡಬೇಕು. ಹೀಗೆ ದೇವತೆಗಳ ಆಹಾರ ಸ್ವಾಹ, ಪಿತೃಗಳ ಆಹಾರ ಸ್ವಧಾ. ಹೀಗಾಗಿ ಪಿತೃಗಳ ಆರಾಧನೆಯನ್ನು ಮಾಡುವಾಗ ಸ್ವಧಾ ಅಂತನೋ ಹೆಸರಿನಿಂದ ಪ್ರದಾನವನ್ನು ಮಾಡೋದಿದೆ. ಪಿತೃಭ್ಯ ಸ್ವಧಾ ಅಂತ ಅನ್ನುವ ಹೆಸರಿನಿಂದಲೇ ನೀಡೋದಿದೆ, ಪದಾರ್ಥಗಳನ್ನು ನೀಡೋದಿದೆ. ಹೀಗಾಗಿ ಪಿತೃಗಳ ಸಂತೋಷಕ್ಕಾಗಿ ಹಾಗೆ ಚಿಂತನೆ. ಅಲ್ಲಿ ಪರಮಾತ್ಮ ಸಂಕರ್ಷಣ ನಾಮಕನಾಗಿ, ಜಯಾಪತಿ ಸಂಕರ್ಷಣ ನಾಮಕನಾಗಿ ಅಲ್ಲಿ ಇದ್ದಾನೆ, ಪಿತೃಗಳಲ್ಲಿ ಇದ್ದಾನೆ, ಪಿತೃಗಳಿಗೆ ಆಹಾರವನ್ನೇ ನೀಡುತ್ತಾ ಇದ್ದಾನೆ. ಸ್ವಧಾ ಅಂತನ್ನುವ ಹೆಸರಿನಿಂದ ಆ ಅನ್ನದಲ್ಲಿ, ಪಿತೃಗಳ ಅನ್ನದಲ್ಲಿ ಪರಮಾತ್ಮ ಇದ್ದಾನೆ. ಸ್ವಧಾ ಅಂದರೆ ಸ್ವಯಂ ಧತ್ತೆ,
ಪರಮಾತ್ಮ ತಾನೇ ಧರಿಸ್ತಾ ಇದ್ದಾನೆ. ಆದ್ದರಿಂದ ಪರಮಾತ್ಮ ಸ್ವಧಾ. ಅವನು ಧಾರಣೆ ಮಾಡೋದಕ್ಕೆ ಇನ್ನೊಬ್ಬರ ಪ್ರೇರಣೆಯ ಅಪೇಕ್ಷೆ ಇಲ್ಲ. ಆದ್ದರಿಂದ ಪರಮಾತ್ಮನನ್ನು ಸ್ವಧಾ ಅಂತ ಕರೀತಾ ಇದ್ದಾರೆ. ಸಂಕರ್ಷಣ ಹೀಗೆ ಸ್ವಧಾ ಎಂಬುವ ಹೆಸರಿನಿಂದ ಸ್ವಧಾ ಎಂಬುವ ಪಿತೃಗಳ ಅನ್ನದಲ್ಲಿದ್ದು ಪಿತೃಗಳಿಗೆ ತೃಪ್ತಿಯನ್ನು ಪಡಿಸ್ತಾ ಇದ್ದಾನೆ. ಇನ್ನು ಮಾನವರಿಗೆ ಧಾನ್ಯಗಳಲ್ಲಿ ಪರಮಾತ್ಮ ಇದ್ದು ಧಾನ್ಯಗಳಲ್ಲಿ ಫಲಗಳಲ್ಲಿ ಫಲನಾಮಕನಾಗಿ ಇದ್ದು ಅದರಲ್ಲಿ ತೃಪ್ತಿಯನ್ನು ಪಡಿಸ್ತಾ ಇದ್ದಾನೆ. ಮಾನವರ ಆಹಾರ ಅಕ್ಕಿ, ಬೇಳೆ, ಬೆಲ್ಲ ಮೊದಲಾಗಿರುವಂತಹ ಪದಾರ್ಥಗಳು. ಅದರಲ್ಲಿ ಪರಮಾತ್ಮ ಪ್ರದ್ಯುಮ್ನ ನಾಮಕನಾಗಿ ಇದ್ದಾನೆ, ಫಲನಾಮಕನಾಗಿ ಇದ್ದಾನೆ. ಇನ್ನು ಪಶುಗಳಿಗೆ ಆಹಾರ ಅದು ಹುಲ್ಲು. ಆ ಹುಲ್ಲಿನಲ್ಲಿ ತೃಣದಲ್ಲಿ ತೃಣನಾಮಕನಾಗಿ ಪರಮಾತ್ಮ ಇದ್ದು ಪಶುಗಳಿಗೆ ಆಹಾರವನ್ನು ನೀಡುತ್ತಾ ಇದ್ದಾನೆ, ಅವರಿಗೆ ತೃಪ್ತಿಯನ್ನು ಪಡಿಸ್ತಾ ಇದ್ದಾನೆ. ಅಲ್ಲಿರುವ ಪರಮಾತ್ಮನ ರೂಪ ಅನಿರುದ್ಧ ಅಂತನ್ನುವ ರೂಪ. ಅನಿರುದ್ಧ ಅಂತನ್ನುವ ರೂಪದಿಂದ ಪರಮಾತ್ಮ ಆ ಪಶುಗಳಿಗೆ ತೃಪ್ತಿಯನ್ನು ನೀಡುತ್ತಾ ಇದ್ದಾನೆ, ಪಶುಪಕ್ಷಿಗಳಿಗೆ ತೃಪ್ತಿಯನ್ನು ನೀಡುತ್ತಾ ಇದ್ದಾನೆ. 4 ಆಯಿತು. ಇನ್ನು 3 ಉಳಿದಿವೆ. ಇನ್ನು 3 ಯಾವುದು? ದಾಸರಾಯರು ಹೇಳ್ತಾರೆ, ಮನ, ವಚನ, ಕಾಯ. ಮನಸ್ಸು, ಮಾತು ಮತ್ತು ಶರೀರ, ಇದರಿಂದ ನಡೆಯುವಂತಹ ಪ್ರಕ್ರಿಯೆ ಏನಿದೆ, ನಾವು ಮನಸ್ಸಿನಿಂದ ಏನನ್ನು ಆಲೋಚಿಸ್ತೇವೆ, ಇನ್ನು ಬಾಯಿಂದ ಏನನ್ನು ಮಾತನಾಡುತ್ತೇವೆ, ಇನ್ನು ಶರೀರದಿಂದ ಯಾವ ರೀತಿಯಾದ ಕರ್ಮಗಳನ್ನು ಮಾಡುತ್ತೇವೆ, ಅದರಲ್ಲಿ ಪರಮಾತ್ಮ ಇದ್ದಾನೆ. ಯಾವ ರೂಪದಿಂದ ಇದ್ದಾನೆ? ನಾರಾಯಣ ರೂಪದಿಂದ ಇದ್ದಾನೆ. ನಾರಾಯಣ ರೂಪದಿಂದ ಇದ್ದು ನಮ್ಮ ಶರೀರದಿಂದ ನಡೆಯುವಂತಹ ಎಲ್ಲ ಕರ್ಮಗಳನ್ನು ಅರ್ಪಣೆ ಮಾಡಿದಾಗ ಅದನ್ನು ಸ್ವೀಕಾರ ಮಾಡುತ್ತಾನೆ. ಇನ್ನು ಮನಸ್ಸಿನಿಂದ ಯಾವುದೆಲ್ಲ ಆಲೋಚನೆಯನ್ನು ಮಾಡ್ತಾ ಇದ್ದೇವೆ, ಆ ಚಿಂತನೆಗಳನ್ನೆಲ್ಲವನ್ನು ಪರಮಾತ್ಮನಿಗೆ ಕೃಷ್ಣಾರ್ಪಣ ಅಂತ ಹೇಳಿದರೆ ಪರಮಾತ್ಮ ಅದನ್ನು ಸ್ವೀಕಾರ ಮಾಡ್ತಾನೆ. ಇಂದ್ರಿಯಗಳಿಂದ ಯಾವ ರೀತಿಯಾದಂತಹ ವಿಷಯಗಳನ್ನು ಸ್ವೀಕಾರ ಮಾಡ್ತಾ ಇದ್ದೇವೆ, ಬಾಯಿಂದ ಯಾವ ರೀತಿಯಾದ ಮಾತುಗಳನ್ನು ಹೇಳ್ತಾ ಇದ್ದೇವೆ, ಅದನ್ನೆಲ್ಲವನ್ನು ಕೂಡ ಪರಮಾತ್ಮನಿಗೆ ಅರ್ಪಣ ಅಂತ ಮಾಡಿದರೆ ಪರಮಾತ್ಮ ಅದನ್ನು ಸ್ವೀಕರಿಸ್ತಾ ಇದ್ದಾನೆ. ಹೀಗೆ ಮಾನಸಿಕ, ವಾಚನಿಕ, ಕಾಯಿಕ ಕರ್ಮಗಳನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡಬೇಕು. ಈ ಕರ್ಮಗಳು ಪರಮಾತ್ಮನಿಗೆ ಅನ್ನ ಅಂತ ಹೇಳಿದ್ದಾರೆ. 3 ಏನು ಉಳಿದಿತ್ತೋ ಅದು ಈ 3 ಕರ್ಮ. ಮಾನಸಿಕ, ವಾಚನಿಕ, ಕಾಯಿಕ ಕರ್ಮಗಳು ಇವುಗಳು ಪರಮಾತ್ಮನಿಗೆ ಅನ್ನ. ಅದರಲ್ಲಿ ಪರಮಾತ್ಮನಿದ್ದು ಪರಮಾತ್ಮ ಇದರಿಂದ ಯಾರಿಗೆ ತೃಪ್ತಿ, ಯಾರಿಗೆ ಸಂತೋಷ, ಇದು ಯಾರಿಗೆ ಅರ್ಪಣೆ? ಇದು ನಾರಾಯಣನಿಗೆ. ನಾರಾಯಣ ಹೌದು, ನೀಡುತ್ತಾ ಇರೋದು ಯಾರು, ಕೊಡ್ತಾ ಇರೋದು ಯಾರು, ತೃಪ್ತಿಯನ್ನು ಕೊಡ್ತಾ ಇರೋದು ಯಾರು ಅಂದರೆ ಪರಮಾತ್ಮನೇ. ಪರಮಾತ್ಮನೇ ಪದಾರ್ಥವನ್ನು ಕೊಡ್ತಾನೆ, ಪರಮಾತ್ಮನೇ ಅದನ್ನು ಸ್ವೀಕಾರ ಮಾಡ್ತಾನೆ, ಪರಮಾತ್ಮನೇ ಅದನ್ನು ಸ್ವೀಕಾರ ಮಾಡಿ ಅವನಿಗೆ ತೃಪ್ತಿಯನ್ನು ಪಟ್ಟುಕೊಳ್ತಾನೆ. ಇದು ಹೇಗಿದು? ನಾವೇ ಬಡಿಸಿ ನಾವೇ ಊಟ ಮಾಡಿದ ಹಾಗೆ. ಪರಮಾತ್ಮ ಅವನು ಭೋಜ್ಯನೂ ಹೌದು, ಭೋಕ್ತೃವೂ ಹೌದು. ಅವನೇ ಭೋಜ್ಯದಲ್ಲಿ ಭೋಜ್ಯನಾಮಕನಾಗಿದ್ದಾನೆ, ಭೋಕ್ತೃಗಳಲ್ಲಿ ಭೋಕ್ತೃನಾಮಕನಾಗಿದ್ದಾನೆ. ಇಲ್ಲಿ 3 ಪದಾರ್ಥಗಳಲ್ಲಿ ಪರಮಾತ್ಮ ಕರ್ಮನಾಮಕನಾಗಿ ಭೋಜ್ಯನಾಗಿ ತಾನೇ ನಾರಾಯಣನಾಗಿ ಅವನು ಭೋಕ್ತೃವೂ ಆಗಿ ಅದನ್ನು ಸ್ವೀಕಾರ ಮಾಡಿ ಅವನು ಆನಂದವನ್ನು ಪಡ್ತಾನೆ. ಅಂತಂದರೆ ಹಿಂದಿಲ್ಲದ ಆನಂದ ಹೊಸದಾಗಿ ಪರಮಾತ್ಮನಿಗೆ ಬಂದಿದೆ ಅಂತ ಅರ್ಥ ಅಲ್ಲ. ಪರಮಾತ್ಮ ನಿತ್ಯ ತೃಪ್ತನಾಗಿರೋ ಪರಮಾತ್ಮ ಈ ರೀತಿಯಾದ ತನ್ನದೇ ಆದಂತಹ ರೂಪದಿಂದ ತಾನೇ ಅದನ್ನು ಸ್ವೀಕಾರ ಮಾಡಿ ಒಂದು ರೂಪದಲ್ಲಿ ಮತ್ತೊಂದು ರೂಪ ಒಂದಾಗಿ ಸಹಜವಾದ ಪರಮಾತ್ಮನ ನಿತ್ಯವಾದ ಆನಂದದ ನಿರಂತರ ಅಭಿವ್ಯಕ್ತಿ. ಇಷ್ಟೇ. ಆ ರೀತಿಯಲ್ಲಿ ಪರಮಾತ್ಮ ಆನಂದವಾಗಿ ಇದ್ದಾನೆ. ಇದು 3 ಅನ್ನಗಳು. ವಾಚನಿಕ, ಕಾಯಿಕ, ಮಾನಸಿಕ ಕರ್ಮಗಳು 3 ಅನ್ನಗಳು. ಇನ್ನು ಹಿಂದೆ ಹೇಳಿದಂತಹ 4 ಒಟ್ಟು 7 ವಿಧವಾದಂತಹ ಅನ್ನಗಳು. ಈ 7 ವಿಧವಾದ ಅನ್ನವನ್ನು ಯಾರು ಚಿಂತನೆ ಮಾಡ್ತಾ ಇದ್ದಾರೆ, ಅನಿರುದ್ಧಾದಿ ರೂಪಗಳ ಚಿಂತನೆಯನ್ನು ಯಾರು ಮಾಡ್ತಾ ಇದ್ದಾರೆ, ಅವರಿಗೆ ಪರಮಾತ್ಮ ನಿಖಿಲ ಇಷ್ಟಾರ್ಥಗಳನ್ನು ನೀಡ್ತಾನೆ. ಇನ್ನೊಂದು ವಿಷಯವನ್ನು ದಾಸರಾಯರು ಹೇಳ್ತಾರೆ, ಅನ್ನ
ಅನ್ನದ, ಅನ್ನಾದ ಅಂತನ್ನುವ ರೂಪಗಳಿಂದ ಪರಮಾತ್ಮ ಇದ್ದಾನೆ. ಅನ್ನ ಭೋಜ್ಯ, ಅನ್ನ ಅಂತಂದರೆ ಭೋಜ್ಯ, ನಾವು ತಿನ್ನುವ ಆಹಾರ. ಪರಮಾತ್ಮ ಭೋಜ್ಯನ? ಹೌದು. ಅವನನ್ನು ಉಪಜೀವಿಸಿಕೊಂಡು ಹೇಗೆ ಆಹಾರವನ್ನು ತಿಂದು ನಾವು ಬದುಕ್ತೇವೋ ಅದರಂತೆ ಪರಮಾತ್ಮ ಅವನು ಉಪಜೀವ್ಯನಾಗಿದ್ದಾನೆ. ಅವನನ್ನು ಅವಲಂಬಿಸಿಕೊಂಡು ನಾವು ಬದುಕಿದ್ದೇವೆ. ಆದ್ದರಿಂದ ಪರಮಾತ್ಮನನ್ನು ಅನ್ನ ಅಂತ ಕರೀತಾರೆ. ಅದ್ಯತೆ ಅತ್ತಿಚ ಭೂತಾನಿ ತಸ್ಮಾತ್ ಅನ್ನಂ ತದುಚ್ಯತೆ ಅಂತ ತೈತ್ತಿರೀಯ ಉಪನಿಷತ್ತು ಹೇಳ್ತಾ ಇದೆ. ಅವನನ್ನು ಉಪಜೀವಿಸಿಕೊಂಡು ಸಕಲ ಚೇತನರಿದ್ದಾರೆ, ಆದ್ದರಿಂದ ಅವನು ಅನ್ನ. ಅವನು ಎಲ್ಲವನ್ನೂ ತಿಂತಾನೆ, ಆದ್ದರಿಂದ ಅವನು ಅನ್ನ. ಅನ್ನದ, ಅನ್ನವನ್ನು ನೀಡುವವನು ಅವನು ಉಪಜೀವ್ಯ, ಅವನು ಆಹಾರವನ್ನು ನೀಡುವವನು. ಅವನು ಅನ್ನಾದ ಅಂದರೆ ಎಲ್ಲ ಅನ್ನವನ್ನು ತಾನು ಸ್ವೀಕರಿಸುವವನು. ಹೀಗೆ ಅನ್ನ, ಅನ್ನದ, ಅನ್ನಾದ ಅಂತ ಪರಮಾತ್ಮನನ್ನು ಚಿಂತನೆ ಮಾಡ್ತಾ ಈ ಸಪ್ತಾನ್ನ ವಿದ್ಯೆಯಿಂದ ಪರಮಾತ್ಮನ ಆರಾಧನೆಯನ್ನು ಮಾಡಿದರೆ ಇದೊಂದು ದೊಡ್ಡ ಯಜ್ಞ ಆಗತ್ತೆ ಅಂತ ಹೇಳ್ತಾ ಇದ್ದಾರೆ. ಪರಮಾತ್ಮ ಬಯಸಿದ್ದನ್ನು ಸಂತೋಷದಿಂದ ತಂದು ಕೊಡುತ್ತಾನಂತ. ಈ ರೀತಿಯ ಪರಮಾತ್ಮನ ಚಿಂತನೆಯನ್ನು ಮಾಡದೇನೆ ಕರ್ಮಗಳನ್ನು ಮಾಡಿ ನಾವು ಎಲ್ಲ ಇಷ್ಟಾರ್ಥಗಳನ್ನು ಹೊಂದುತ್ತೇವೆ ಅಂತ ಹೇಳಿದರೆ ಸೂಜಿಯನ್ನು ಹಿಡಿದುಕೊಂಡು ರಣರಂಗಕ್ಕೆ ಹೋಗಿ ಯುದ್ಧ ಮಾಡಿದಂತೆ ಅಂತಾರೆ ದಾಸರಾಯರು. ರಣರಂಗಕ್ಕೆ ಹೋಗಿ ಯುದ್ಧವನ್ನು ಮಾಡಬೇಕು ಅಂತಾದರೆ ಬಲಿಷ್ಠವಾಗಿರುವ ಆಯುಧಗಳ ಧಾರಣೆಯನ್ನು ಮಾಡಿಕೊಂಡು ಹೋಗಬೇಕು. ಅಂತಹ ಆಯುಧಗಳನ್ನು ಹಿಡಿಯದೇನೆ ಸೂಜಿಯನ್ನು ಹಿಡಿದುಕೊಂಡು ನಾನು ಯುದ್ಧವನ್ನು ಮಾಡುತ್ತೇನೆ, ಗೆಲ್ತೇನೆ ಯುದ್ಧವನ್ನು ಅಂತ ಹೇಳಿದರೆ ಹೇಗೋ ಹಾಗೆ ಪರಮಾತ್ಮನ ಚಿಂತನೆ ಇಲ್ಲದೇನೆ ಕರ್ಮಗಳನ್ನು ಮಾಡಿ ನಾನು ಫಲವನ್ನು ಹೊಂದುತ್ತೇನೆ ಅಂತ ಹೇಳಿದರೆ ಅಂತಹ ಮೂರ್ಖತನ ಆಗ್ತದೆ ಅಂತಾರೆ. ಪರಮಾತ್ಮನ ಚಿಂತನೆಯಿಂದ ಕರ್ಮಗಳ ಆಚರಣೆಯನ್ನು ಮಾಡಿದರೆ ಮಾತ್ರ ಕರ್ಮಗಳು ಯೋಗ್ಯವಾದ ಫಲಗಳನ್ನು ಕೊಡಲಿಕ್ಕೆ ಸಾಧ್ಯ. ಪರಮಾತ್ಮ ಕಾರಣನಾಗಿ ಪ್ರಕೃತಿಯಲ್ಲಿದ್ದಾನೆ. 24 ತತ್ವಗಳ ಚಿಂತನೆಯನ್ನು ಮಾಡ್ತಾ ಆ 24 ತತ್ವಗಳಲ್ಲಿ ಪರಮಾತ್ಮ ಇದ್ದಾನೆ. ಅದು ಕಾರಣ ಅಂತನೋ ಹೆಸರಿನಿಂದ ಇದ್ದಾನೆ. ಇನ್ನು ಕಾರ್ಯ ಅಂತನೋ ಹೆಸರಿನಿಂದ ಪರಮಾತ್ಮ ಎಲ್ಲ ರೀತಿಯ ಪ್ರತೀಕಗಳಲ್ಲಿ ತಾನಿದ್ದು ಅನುಗ್ರಹವನ್ನು ಮಾಡುತ್ತಾ ಇದ್ದಾನೆ. ಸಹಜ, ಆಹಿತ, ಅಚಲಗಳಲ್ಲಿ ಪ್ರತಿದಿನದಿ ಸಹಜವಾದಂತಹ ಪ್ರತೀಕ, ಆಹಿತವಾದಂತಹ ಪ್ರತೀಕ, ಅಚಲ ಪ್ರತೀಕ ಅಂತ ಕರೆದಿದ್ದಾರೆ. ಬ್ರಾಹ್ಮಣ ಮೊದಲಾದರಲ್ಲಿ ಪರಮಾತ್ಮ ನೆಲೆಸಿದ್ದಾನೆ. ಇನ್ನು ಕೆಲವು ಕಡೆ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡುವಂತಹ ಪ್ರಕ್ರಿಯೆಯಲ್ಲಿ ಆಹಿತ ಅಂತನೋ ರೂಪದಿಂದ ಇದ್ದಾನೆ. ಸ್ವಯಂ ವ್ಯಕ್ತವಾಗಿರುವಂತಹ ಸ್ಥಳಗಳು ತಿರುಪತಿಯ ಶ್ರೀನಿವಾಸ, ಶ್ರೀರಂಗಂ ರಂಗನಾಥ, ಶ್ರೀಮುಷ್ಣಂ ವರಾಹ, ಹೀಗೆ ಪರಮಾತ್ಮ ಅಲ್ಲಿ ಅಚಲ ಅಂತನ್ನುವ ರೂಪದಿಂದ ಪರಮಾತ್ಮ ಇದ್ದಾನೆ. ಹಾಗಿದ್ದು ಪರಮಾತ್ಮ ಎಲ್ಲರಿಗೂ ಕೂಡ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ದೇಶ ದೇಶವ ಸುತ್ತಿ ದೇಹಾಯಾಸಗೊಳಿಸದೆ ಕಾಮ್ಯ ಕರ್ಮ ದುರಾಶೆಗೆ ಒಳಗಾಗದಲೇ ಬ್ರಹ್ಮಾದಿ ಅಖಿಲ ಚೇತನರು ಭೂಸಲಿಲ ಪಾವಕ ಸಮೀರ ಆಕಾಶ ಮೊದಲಾದ ಅಖಿಲ ತತ್ವ ಪರೇಶಗೆ ಅವಧಿ ಅಧಿಷ್ಠಾನ ಎಂದು ಅರಿತು ಅರ್ಚಿಸು ಅವನ ಅನವರತ. ಅವನ ಆರಾಧನೆಯನ್ನು ಮಾಡಬೇಕು. ಯಾವ ರೀತಿಯಲ್ಲಿ ಆರಾಧನೆಯನ್ನು ಮಾಡಬೇಕು? ಎಲ್ಲ ಕಡೆ ಸುತ್ತಾಡುತ್ತೇವೆ, ಬೇರೆ ಬೇರೆ ಆಸೆಗಳನ್ನು ಹೊತ್ತು ನಾವು ಸುತ್ತಾಡುತ್ತೇವೆ, ತಿರುಗುತ್ತೇವೆ. ಕ್ಷೇತ್ರಗಳಿಗೆ ಹೋದರೂ ಕೂಡ ಬೇರೆ ಬೇರೆ ಆಲೋಚನೆಗಳು, ಬೇರೆ ಬೇರೆ ಆಸೆಗಳು ನಮ್ಮ ಮನಸ್ಸಿನಲ್ಲಿ. ಅದರಿಂದ ಪರಮಾತ್ಮನಿಗೆ ಸಂತೋಷ ಅಲ್ಲ. ಎಲ್ಲ ಕಡೆಯಲ್ಲಿ ನೆಲೆಸಿರುವ ಪರಮಾತ್ಮನ ಚಿಂತನೆಯನ್ನು ಮಾಡಿ ಪರಮಾತ್ಮನಿಗೆ ಇದೆಲ್ಲವೂ ಕೂಡ ಅಧಿಷ್ಠಾನ ಆಗಿದೆ ಅಂತ ಚಿಂತನೆಯನ್ನು ಮಾಡಿ ಅವನಿಗೆ ಅರ್ಪಣೆ ಮಾಡಿದರೆ ಪರಮಾತ್ಮ ಅದನ್ನು ಸ್ವೀಕಾರ ಮಾಡಿ ಅನುಗ್ರಹವನ್ನು ಮಾಡುತ್ತಾನೆ. ಹೀಗೆ ಎಲ್ಲ ರಸಗಳಲ್ಲಿ ಇರುವ ಪರಮಾತ್ಮನ ಚಿಂತನೆಯನ್ನು ಹೇಗೆ ಮಾಡಬೇಕು ಅಂತ ಹೇಳ್ತಾ ಇಂತಹ ಶ್ರೇಷ್ಠವಾಗಿರುವ ಹರಿಕಥಾಮೃತ ಸಾರದಲ್ಲಿ ಇದು ಪರಮಾತ್ಮನ ಮಹಿಮೆಯನ್ನು, ಶ್ರಾದ್ದ ಪ್ರಕ್ರಿಯೆಯಲ್ಲಿ ಚಿಂತನೆ ಮಾಡಬೇಕಾದ ಈ ಪರಮಾತ್ಮನ ಆರಾಧನೆಯ ಈ ಚಿಂತನೆಯನ್ನು ಏನು ದಾಸರಾಯ ತೋರಿಸಿಕೊಟ್ಟಿದ್ದಾರೆ,
ಇದನ್ನು ಕೆಲವರು ಸಂತೋಷ ಪಡಲ್ಲ. ಯಾಕೆ ಅಂದರೆ ಕನ್ನಡದ ಭಾಷೆಯಲ್ಲಿದೆ ಅಂತನ್ನೋ ದೃಷ್ಟಿಯಿಂದ. ಹೇಗೆ ಗೂಬೆಗೆ ಹಗಲು ಸಂತೋಷ ಆಗೋದಿಲ್ಲವೋ ಹಾಗೆ ಅಯೋಗ್ಯರಿಗೆ ಇಂತಹ ಪರಮಾತ್ಮನ ಚಿಂತನೆಯನ್ನು ಹೇಳುವಂತಹ ಈ ಕೃತಿ ಸಂತೋಷವನ್ನು ನೀಡೋದಿಲ್ಲ. ಸಜ್ಜನರಿಗೆ ಇದು ಆನಂದವನ್ನು ನೀಡುತ್ತದೆ. ಇದನ್ನು ಪರಮಾತ್ಮನಿಗೆ ಅರ್ಪಣೆಯನ್ನು ಮಾಡುತ್ತಾ ಜಗನ್ನಾಥದಾಸರು ಯಾರು ಈ ರೀತಿಯಲ್ಲಿ ಪರಮಾತ್ಮನ ಮಹಿಮೆಯನ್ನು ಚಿಂತನೆ ಮಾಡಿ ಎಲ್ಲ ತಮ್ಮ ಕರ್ಮಗಳನ್ನು ಮಾಡುತ್ತಾರೆ, ಅವರಿಗೆ ಜಗನ್ನಾಥ ವಿಠ್ಠಲ ಮೆಚ್ಚಿ ಸಕಲ ಅನುಗ್ರಹವನ್ನು ಮಾಡುತ್ತಾ ಇದ್ದಾನೆ. ಅವನು ನಿರ್ದೋಷನಾಗಿದ್ದಾನೆ, ನಿರವಧ್ಯನಾಗಿದ್ದಾನೆ, ನಿತ್ಯವೂ ಆನಂದಮಯನಾಗಿದ್ದಾನೆ, ಭೀತಿರಹಿತನಾಗಿದ್ದಾನೆ. ಅವನು ಸಜ್ಜನರಿಗೆ ಯೋಗ್ಯವಾದ ತತ್ವಜ್ಞಾನವನ್ನು ನೀಡುತ್ತಾನೆ, ಅಯೋಗ್ಯರನ್ನು ಮೋಹಿಸ್ತಾನೆ, ಅವರಿಗೆ ಯೋಗ್ಯವಾದ ಕರ್ಮಗಳನ್ನು ಅವರಿಂದ ಮಾಡಿಸಿ ಅವರಿಗೆ ಯೋಗ್ಯವಾದ ಫಲವನ್ನು ಪರಮಾತ್ಮ ನೀಡುತ್ತಾ ಇದ್ದಾನೆ. ಇಂತಹ ಪರಮಾತ್ಮನ ಮಹಿಮೆಯನ್ನು ಚಿಂತನೆ ಮಾಡಬೇಕು. ಆವಾಗ ಎಂದು ಪರಮಾತ್ಮನ ಚಿಂತನೆ ನಡೀತದೋ ಅವತ್ತು ಶುಭ ದಿನ, ಅಂದಿನ ದಿನವೇ ಶುಭ ದಿನವು. ಆ ರೀತಿಯಲ್ಲಿ ಜಗನ್ನಾಥದಾಸರು ಸೊಗಸಾಗಿ ಪರಮಾತ್ಮನ ಮಹಿಮೆಯನ್ನು ಹೇಗೆ ಚಿಂತಿಸಬೇಕು, ಶ್ರಾದ್ದ ಪ್ರಕ್ರಿಯೆಯಲ್ಲಿ ಚಿಂತನೆ ಮಾಡಬೇಕಾದಂತಹ ಪರಮಾತ್ಮನ ರೂಪಗಳೇನು, ಅವನ ಮಹಿಮೆಯೇನು, ಅವನು ಯಾವ ರೀತಿಯಲ್ಲಿ ಆಹಾರಾದಿಗಳನ್ನು ನೀಡುತ್ತಾನೆ, ಇದನ್ನೆಲ್ಲವನ್ನೂ ಕೂಡ ರಮಣೀಯವಾಗಿ ತಿಳಿಸಿಕೊಟ್ಟಿದ್ದಾರೆ. ಯಥಾಶಕ್ತಿ ಚಿಂತನೆ ಇದು ಶ್ರೀ ಮಧ್ವಾಚಾರ್ಯರ ವಾಣಿ ಎಂಬುವ ಜ್ಞಾನವಾಹಿನಿಯಿಂದ 2 ಸಂಚಿಕೆಗಳಲ್ಲಿ ನಡೆದಿದೆ. ಇದನ್ನು ಮಧ್ವಾಂತರ್ಯಾಮಿಯಾದ ಜನಾರ್ದನ ವಾಸುದೇವನಿಗೆ ಅರ್ಪಣೆ ಮಾಡೋಣ. ಆ ಪರಮಾತ್ಮ ಎಲ್ಲರಿಗೂ ಕೂಡ ಸಕಲ ಇಷ್ಟಾರ್ಥಗಳನ್ನು ದಯಪಾಲಿಸಲಿ. ಈ ಸಂಚಿಕೆಗೆ ವಿಶೇಷ ಸೇವೆಯನ್ನು ಸಲ್ಲಿಸಿರುವ ಶ್ರೀಯುತರಾದ ಶೇಷಗಿರಿರಾವ್ ಅವರು ಹಾಗೂ ಶ್ರೀಮತಿ ನಾಗರತ್ನ ಅವರು, ಆ ಪರಿವಾರದವರೆಲ್ಲರಿಗೂ ಕೂಡ ವಿಶೇಷವಾಗಿ ಪರಮಾತ್ಮನ ಅನುಗ್ರಹ, ವಸುರುದ್ರ ಆದಿತ್ಯರಲ್ಲಿ ನೆಲೆಸಿರುವ ಅನಿರುದ್ಧಾದಿ ರೂಪಕನಾಗಿರುವ ಪರಮಾತ್ಮನ ವಿಶೇಷವಾದ ಅನುಗ್ರಹ ಆಗಲಿ. ಹಾಗೆ ಇದನ್ನು ಆಲಿಸ್ತಾ ಇರುವಂತಹ ಎಲ್ಲ ಸಜ್ಜನರಿಗೂ ಕೂಡ ಪರಮಾತ್ಮನ ಅನುಗ್ರಹ ಆಗಲಿ. ಅವನ ಅನುಗ್ರಹದಿಂದ ಮಾಡುವ ಕರ್ಮಗಳೆಲ್ಲವೂ ಕೂಡ ಸತ್ಕರ್ಮಗಳಾಗಿ ಪರಮಾತ್ಮನ ಅನುಗ್ರಹವನ್ನು ಪಡೆಯೋದಕ್ಕೆ ಯೋಗ್ಯವಾಗಿರುವ ಸಾಧನಗಳಾಗಲಿ ಅಂತ ಪ್ರಾರ್ಥಿಸ್ತಾ ಈ 2 ಮಾತುಗಳನ್ನು ಮಧ್ವಾಂತರ್ಯಾಮಿಯಾಗಿರುವ ಶ್ರೀಕೃಷ್ಣನಲ್ಲಿ ಅರ್ಪಿಸ್ತಾ ಇದ್ದೇನೆ. ಶ್ರೀ ಗುರು ಮಧ್ವೇಶ ಅರ್ಪಣಮಸ್ತು.